ಕೂಡಿ ಬಂದಿರುವ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದಿಸುತ್ತೇನೆ. ಸೊ ದೇವರ ವಾಕ್ಯಕ್ಕೆ ಹೋಗುವಾಗ ನಮ್ಮ ಹೃದಯಗಳನ್ನು ಅಲ್ಲಿ ದೇವರ ವಾಕ್ಯಕ್ಕಾಗಿ ನಾವು ತೆರೆದುಕೊಳ್ಳುವ. ಹಲ್ಲೆಲೂಯಾ. ನಾವು ಹೃದಯದಲ್ಲಿ ಆಸೆ ಪಡುವ, ದೇವರೇ ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ನೀನು ಬಿತ್ತು, ನಿನ್ನ ವಾಕ್ಯವನ್ನು ಹಲ್ಲೆಲೂಯಾ ನನಗೆ ಪ್ರಕಟಿಸು. ಯಾಕಂದರೆ ದೇವರ ವಾಕ್ಯದ ಮೂಲಕ ನಾವು ಹುಟ್ಟಿದವರಾಗಿದ್ದೇವೆ. ನಾವು ಕತ್ತಲೆಯಲ್ಲಿದ್ದ ನಾವು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಂಬಿ ಹಲ್ಲೆಲೂಯಾ ಆ ಸುವಾರ್ತೆಯ ಮೂಲಕ, ವಾಕ್ಯ ಮೂಲಕ ನಾವು ಇವತ್ತು ಬೆಳಕಿಗೆ ನಾವು ಬಂದವರಾಗಿದ್ದೇವೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಹಲ್ಲೆಲೂಯಾ, ಮನುಷ್ಯನು ಕೇವಲ ರೊಟ್ಟಿ ಮಾತ್ರ ತಿನ್ನುವುದರಿಂದ ಬದುಕಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯನು ಬದುಕಬೇಕಾದರೆ ಅಲ್ಲಿ ಆತನಿಗೆ ದೇವರ ವಾಕ್ಯದ ಅವಶ್ಯಕತೆ ಇದೆ. ಆ ವಾಕ್ಯವನ್ನು ದೇವರು ನಮಗೆ ಇವತ್ತು ದಯಪಾಲಿಸಲಿ. ಬನ್ನಿ ನಾವೆಲ್ಲರೂ ನಮ್ಮ ಕೈಗಳನ್ನು ಎತ್ತಿಕೊಂಡು ಹಲ್ಲೆಲೂಯಾ ನಮ್ಮ ಒಳಗೆ ಜೀವಿಸುವ ದೇವರಾತ್ಮನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ದೇವರಾತ್ಮನೇ, ಸತ್ಯದ ಆತ್ಮನೇ, ನಿನಗೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನೀನು ನನ್ನ ಒಳಗೆ ಇರುವುದಕ್ಕಾಗಿ ಸ್ತೋತ್ರ. ನೀನು ದೇವರ ವಾಕ್ಯವನ್ನು ನನಗೆ ಕಲಿಸುವುದಕ್ಕಾಗಿ ಸ್ತೋತ್ರ. ನನ್ನನ್ನು ಸಕಲ ಸತ್ಯಕ್ಕೆ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಕೂಡಿ ಬಂದಿರುವ ಪ್ರತಿಯೊಬ್ಬರ ಮೇಲೆ ನಿನ್ನ ಅಭಿಷೇಕವು ಇಳಿಯಲಿ, ನಿನ್ನ ಬಲವು ಇಳಿಯಲಿ, ಬಂಧನಗಳು ಮುರಿಯಲ್ಪಡಲಿ ಕರ್ತನೆ. ನಿನ್ನ ವಾಕ್ಯದ ಬೆಳಕು, ನಿನ್ನ ಸತ್ಯದ ಬೆಳಕು ಹಲ್ಲೆಲೂಯಾ ನಮ್ಮೆಲ್ಲರೊಳಗೆ ನೀನು ಹರಿಸಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್, ಆಮೇನ್, ಆಮೇನ್. ನಾವು ಈ ಒಂದು ಕ್ರಿಸ್ತಿಯ ಜೀವಿತದ ಓಟವನ್ನು ಓಡುವಾಗ ಹಲ್ಲೆಲೂಯಾ ಅನೇಕ ಸಲ ಕೆಲವೊಮ್ಮೆ ವೇಗವಾಗಿ, ಕೆಲವೊಮ್ಮೆ ಸ್ವಲ್ಪ ತಡವಾಗಿ ನಾವು ಓಡುತ್ತೇವೆ. ಯಾಕೆಂದರೆ ಎಲ್ಲ ದಿನಗಳು ಒಂದೇ ರೀತಿಯಾಗಿರುವುದಿಲ್ಲ. ಕೆಲವೊಮ್ಮೆ ಸಂತೋಷದ ದಿನಗಳು, ಕೆಲವೊಮ್ಮೆ ಕಷ್ಟದ ದಿನಗಳು, ಕೆಲವೊಮ್ಮೆ ಕಣ್ಣೀರಿನ ದಿನಗಳು, ಈ ರೀತಿ ಕೆಲವೊಮ್ಮೆ ಆ ರೀತಿಯ ಒಂದು ಅನುಭವದಲ್ಲಿ ನಾವು ಹಾದು ಹೋಗುತ್ತೇವೆ. ಆ ಸಮಯದಲ್ಲಿ, ಕಷ್ಟದ ಕಣ್ಣೀರಿನ ಸಮಯದಲ್ಲಿ ನಾವು ಏನು ಮಾಡಬೇಕಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಯೇಸು ಕ್ರಿಸ್ತನು ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಮೊದಲೇ ಶಿಷ್ಯರಿಗೆ ಆತನು ಹೇಳಿದ್ದನು, ಈ ಲೋಕದಲ್ಲಿ ನೀವು ಇರುವಾಗ ಅನೇಕ ಕಷ್ಟಗಳು, ನೋವುಗಳು, ತೊಂದರೆಗಳು ನಿಮಗೆ ಬರಬಹುದು. ಬಂದರೂ ಹಲ್ಲೆಲೂಯಾ ಏನು ಮಾಡಬೇಕಂತೆ? ನಾವು ಸಂತೋಷವಾಗಿ ಹಲ್ಲೆಲೂಯಾ ಇರಬೇಕು. ಯಾಕೆಂದರೆ ಯೇಸು ಕ್ರಿಸ್ತನು ಈ ಲೋಕವನ್ನು ಜಯಿಸಿದ್ದಾನೆ. ಅಂದರೆ ನಮ್ಮ ವಿರುದ್ಧವಾಗಿ ಬರುವ ಪ್ರತಿಯೊಂದು ಶಕ್ತಿಗಳ ಮೇಲೆ, ಅಂಧಕಾರದ, ಕತ್ತಲೆಯ, ಸೈತಾನನ ಶಕ್ತಿಗಳ ಮೇಲೆ ಯೇಸು ಕ್ರಿಸ್ತನು ಜಯಿಸಿದ್ದಾನೆ. ಆ ಜಯವನ್ನು ಇವತ್ತು ಯೇಸು ನಮಗೆ ಕೊಟ್ಟಿದ್ದಾರೆ. ಆಮೆನ್. ಮೊದಲಾಗಿ ನಮ್ಮ ಹೃದಯದಲ್ಲಿ ಈ ಒಂದು ದೃಢವಾದ ನಂಬಿಕೆ ಇರಬೇಕು. ಯೇಸು ಕ್ರಿಸ್ತನು ಸೈತಾನನ ತಲೆಯನ್ನು ಜಜ್ಜಿದ್ದಾನೆ. ಯೇಸು ಕ್ರಿಸ್ತನು ಹಲ್ಲೆಲೂಯಾ ಎಲ್ಲ ಸರ್ಪಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ನಾನು ಅವುಗಳನ್ನು ತುಳಿಯುವಾಗ ನನಗೆ ಯಾವುದೇ ಕೇಡು ಉಂಟಾಗುವುದಿಲ್ಲ. ಯಾಕೆಂದರೆ ಆತನ ಅಭಿಷೇಕ, ಆತನ ಪ್ರಸನ್ನತೆ, ಆತನ ಕೃಪೆ, ಆತನ ದಯೆ ನನ್ನ ಮೇಲಿದೆ. ಆಮೆನ್. ನಾನು ಇವತ್ತು ಕತ್ತಲೆ ಒಳಗಿಂದ ಹೊರಗೆ ಬಂದು ನಾನು ಬೆಳಕಿನ ರಾಜ್ಯದೊಳಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜೋರಾಗಿ ನಾವು ಹೇಳುವ, ಜಯ ಕೊಡುವ ಆತ್ಮನು, ಜಯದ ಆತ್ಮನು, ಸತ್ಯದ ಆತ್ಮನು, ಯೇಸುವಿನ ಆತ್ಮನು, ಕ್ರಿಸ್ತನ ಆತ್ಮನು, ಪವಿತ್ರಾತ್ಮನು ಇವತ್ತು ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಒಂದು ಸತ್ಯಗಳನ್ನು, ಇದು ಸತ್ಯವಾಗಿದೆ, ಯಾಕಂದ್ರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಈ ಸತ್ಯಗಳನ್ನು ನಾವು ಯಾವಾಗಲೂ ಹಲ್ಲೆಲೂಯಾ ಅರಿಕೆ ಮಾಡಬೇಕು. ದೇವರೇ, ನಾನು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸಕಲ ಪಾಪವನ್ನು ನೀನು ತೊಳೆದು ನನ್ನನ್ನು ನೀನು ಪರಿಶುದ್ಧನಾಗಿ ಮಾಡಿದ್ದೀಯಾ. ನನ್ನನ್ನು ನೀನು ನೀತಿವಂತನಾಗಿ ಮಾಡಿದ್ದೀಯಾ. ಅಲ್ಲಿ ನೀತಿವಂತನು ನಾನು ಪ್ರಾರ್ಥಿಸುವಾಗ ನೀನು ಅದ್ಭುತಗಳು ಮಾಡುವ ಆತನಾಗಿದ್ದೀಯಾ. ಹಲ್ಲೆಲೂಯಾ. ನಿನಗೆ ಸ್ತೋತ್ರ ಕರ್ತನೆ. ನಾನು ಇವತ್ತು ನಿನಗೆ ಮಂದಿರವಾಗಿದ್ದೇನೆ, ಆಲಯವಾಗಿದ್ದೇನೆ. ನೀನು ಮನುಷ್ಯರು ಕಟ್ಟಿರುವ ಯಾವುದೇ ಮಂದಿರದಲ್ಲಿ ವಾಸವಾಗುವುದಿಲ್ಲ. ನೀನು ಹಲ್ಲೆಲೂಯಾ ನನ್ನಲ್ಲಿ ವಾಸವಾಗಿದ್ದೀಯಾ. ಅದಕ್ಕಾಗಿ ಸ್ತೋತ್ರ. ಆಮೆನ್. ಪ್ರೈಸ್ ಗಾಡ್. ನಾನು ಹೇಳಿದೆ, ಈ ಕ್ರಿಸ್ತಿಯ ಜೀವಿತದಲ್ಲಿ
ನಾವು ಓಡುವಾಗ ನಮ್ಮೊಳಗೆ ಒಂದು ಸ್ಥಿರವಾದ ನಂಬಿಕೆ ಇರಬೇಕು. ಯಾವುದೆಂದರೆ ವಿಕ್ಟರಿ ಇಸ್ ಮೈನ್, ಜಯವು ನನ್ನದಾಗಿದೆ. ಜೋರಾಗಿ ಹೇಳಿ, ಜಯವು ನನ್ನದಾಗಿದೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ ಜಯವು ನಿಮ್ಮದಾಗಿದೆ. ನೀವು ನನಗೆ ಹೇಳಿ ಜಯವು ನಿಮ್ಮದಾಗಿದೆ ಅಂತ. ಹಲ್ಲೆಲೂಯಾ. ಜಯವು ನಿಮ್ಮದಾಗಿದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಹಲ್ಲೆಲೂಯಾ. ಪ್ರತಿಯೊಂದು ಸಮಸ್ಯೆಗಳ ಮೇಲೆ, ಪ್ರತಿಯೊಂದು ರೋಗಗಳ ಮೇಲೆ ಹಲ್ಲೆಲೂಯಾ ಜಯವು ನಿಮ್ಮದಾಗಿದೆ. ಆಮೆನ್. ಹಲ್ಲೆಲೂಯಾ. ಅದನ್ನು ಹೊಂದಿಕೊಳ್ಳುವುದು ಹೇಗೆ, ಅದನ್ನು ಅನುಭವಿಸುವುದು ಹೇಗೆ, ಅದನ್ನು ನಾವು ಇವತ್ತು ಕಲಿಯುವ. ಹಲ್ಲೆಲೂಯಾ. ಜಯವನ್ನು ಅನುಭವಿಸಬೇಕಾದರೆ ಆಗಿರಬಹುದು ಪಾಪದ ಮೇಲೆ, ಆಗಿರಬಹುದು ಕೆಲವು ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ಗಳ ಮೇಲೆ, ಆಗಿರಬಹುದು ನೆಗೆಟಿವ್ ಥಾಟ್ಸ್ಗಳ ಮೇಲೆ, ಆಗಿರಬಹುದು ಹಣಕಾಸಿನ ಆ ಒಂದು ಕೊರತೆಯ ಮೇಲೆ, ಆಗಿರಬಹುದು ಫ್ಯಾಮಿಲಿ ಆ ಸಮಸ್ಯೆಯ ಮೇಲೆ, ಆಗಿರಬಹುದು ಬೇರೆಯವರಿಂದ ಬರುವ ಸಮಸ್ಯೆಗಳ, ಈ ಎಲ್ಲ ತೊಂದರೆಗಳ ಮೇಲೆ ನಾವು ಜಯ ಕೊಟ್ಟಿದ್ದಾರೆ. ಆ ಜಯವನ್ನು ನಾವು ಅನುಭವಿಸಬೇಕಾದರೆ ನಾವು ಜಯದ ಮಾತುಗಳನ್ನು ಯೇಸುವಿನ ನಾಮದಲ್ಲಿ ಮಾತನಾಡಬೇಕು. ಗಟ್ಟಿಯಾಗಿ ನಾವು ಹೇಳುವ ಜಯದ ಮಾತುಗಳನ್ನು. ಆಮೇಲೆ ಸೋಲಿನ ಮಾತುಗಳಲ್ಲ, ಜಯದ ಮಾತುಗಳನ್ನು ನಾವು ಮಾತಾಡಬೇಕು. ಎಂದರೆ ಜಯದ ಮಾತುಗಳನ್ನು ನಾವು ಮಾತನಾಡುವಾಗ ಹೀಗೆ ನೋಡ್ಲಿಕ್ಕೆ ಕಾಣ್ತದೆ ನಾನು ಮಾತಾಡುದಂತ, ಆದರೆ ನಿಜವಾಗಿಯೂ ಅದು ದೇವರಾತ್ಮನಿಂದ ಬರುವ ಮಾತುಗಳಾಗಿದೆ. ಆಮೆನ್. ಯಾವಾಗ ನಾವು ಜಯದ ಮಾತುಗಳು ನಮ್ಮ ಸೇವೆಯ ಮೇಲೆ, ನಮ್ಮ ಸಭೆಯ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ದೇಶದ ಮೇಲೆ ನಾವು ಮಾತನಾಡುವಾಗ ಸೋಲಿನ ಆತ್ಮವು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುವುದಾಗಿದೆ. ನರಕದ ಆತ್ಮವು ಯೇಸುವಿನ ನಾಮದಲ್ಲಿ ದೂರವಾಗುವುದಾಗಿದೆ. ಮಾಟ ಮಂತ್ರದ ಶಕ್ತಿಯು ಯೇಸುವಿನ ನಾಮದಲ್ಲಿ ಲಯವಾಗುವುದಾಗಿದೆ. ಯಾಕೆಂದ್ರೆ ಇವತ್ತು ಕ್ರಿಸ್ತನಲ್ಲಿ ನಾವು ಈ ಲೋಕಕ್ಕೆ ಬೆಳಕಾಗಿದ್ದೇವೆ, ಈ ಭೂಮಿಗೆ ನಾವು ಉಪ್ಪಾಗಿದ್ದೇವೆ. ನಾವು ಜಯದ ಮಾತುಗಳನ್ನು ಆಡಬೇಕು. ಆಮೆನ್. ಹಲ್ಲೆಲೂಯಾ. ಕೆಲವೊಮ್ಮೆ ಅನೇಕ ಸಲ ಯೇಸು ಆತನ ವಾಕ್ಯದಲ್ಲಿ, ದೇವರು ಆತನ ವಾಕ್ಯದಲ್ಲಿ ನಮಗೆ ಏನನ್ನು ಕೊಟ್ಟಿದ್ದಾನೆ ಅದನ್ನು ನಾವು ಪದೇ ಪದೇ ಮಾತನಾಡಿ ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸಬೇಕು. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾರೆ. ಈ ಸಮಸ್ಯೆ ಮೇಲೆ ನನಗೆ ಖಂಡಿತವಾಗಿಯೂ ಜಯ ಇದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನಾವು ರೋಗದ ಒಂದು ಸಮಸ್ಯೆಯಲ್ಲಿ ಇರುವುದಾದರೆ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ದೇವರೇ, ಈ ರೋಗಕ್ಕಾಗಿ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಕಲ್ವಾರಿ ಆ ಕ್ರೂಚಿಯಲ್ಲಿ ನನಗಾಗಿ ಬಾಸುಂಡೆಗಳನ್ನು ತಿಂದಿದ್ದಾನೆ. ಆತನ ಗಾಯದಿಂದ ನನಗೆ ಗುಣವಾಗಿದೆ. ಆತನ ಗುಣಪಡಿಸುವ ಆತ್ಮನು, ಆ ಗುಣಪಡಿಸುವ ಶಕ್ತಿಯು ಈಗ ನನ್ನ ದೇಹದ ಮೇಲೆ ಹಲ್ಲೆಲೂಯಾ ಹರಿಯಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಬಾಸುಂಡೆಗಳನ್ನು ತಿಂದದ್ದು ಸತ್ಯವಾಗಿದೆ. ದೇವರ ವಾಕ್ಯವನ್ನು ನೋಡುವಾಗ ಯೇಸು ಕ್ರಿಸ್ತನ ಬಾಸುಂಡೆಯ ಮೂಲಕ ನಮಗೆ ಸೌಖ್ಯವು ದೊರಕಿದೆ. ಅನೇಕರು ಅದನ್ನು ಆತ್ಮಿಕವಾದ ಒಂದು ಸೌಖ್ಯ ಅಂತ ಹೇಳಿ ತಪ್ಪಾಗಿ ಬೋಧಿಸುತ್ತಾರೆ. ಅದಕ್ಕೆ ಅವರು ರೋಗದಲ್ಲೇ ಇರುತ್ತಾರೆ. ನಾವು ಅದನ್ನು ಸರಿಯಾಗಿ ವಿಮರ್ಶಿಸಿ ನೋಡುವಾಗ ಯೇಸು ಕ್ರಿಸ್ತನು ತಿಂದ ಪೆಟ್ಟು ಆತನ ಶರೀರದ ಮೇಲೆ, ಎಂದರೆ ನಮ್ಮ ಶರೀರದಲ್ಲಿರುವ ರೋಗಗಳನ್ನು ತೆಗೆಯುವುದಕ್ಕಾಗಿ ಆತನು ಆ ಒಂದು ಕ್ರಯವನ್ನು, ಆ ಒಂದು ಬಾಸುಂಡೆಗಳನ್ನು, ಆ ಒಂದು ನೋವನ್ನು ಆತನು ಅನುಭವಿಸಿದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಯಾವಾಗಲೂ ಜಯದ ಮಾತುಗಳನ್ನು ಆಡಬೇಕು. ಜೋರಾಗಿ ಹೇಳುವ ಜಯದ ಮಾತುಗಳನ್ನು, ಜಯದ ಮಾತುಗಳನ್ನು. ಆಮೆನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾವು ಜಯದ ಮಾತುಗಳನ್ನು ಆಡಬೇಕು. ಯಾಕಂದ್ರೆ ನಾವು ಈಗ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯವನ್ನು ಓದುವ, ಅದ ನಂತರ ಬೇರೆ ವಾಕ್ಯಕ್ಕೆ ನಾವು ಹೋಗುವ. These things I have spoken to you, that in me you may have peace. In the world you will have tribulation. ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿರಬೇಕೆಂದು ಇದನ್ನು ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು.
ಈ ಲೋಕದಲ್ಲಿರುವಾಗ ಸಂಕಟಗಳು ಉಂಟು, ಅನೇಕ ರೀತಿಯ ಬಾಧೆ ತೊಂದರೆಗಳು ಉಂಟು. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ನಾವು ಏನಾಗಬೇಕಂತೆ? ಧೈರ್ಯವಾಗಿರಬೇಕು. ಯಾವ ಧೈರ್ಯ? ಕರ್ತನು ನನ್ನೊಂದಿಗಿದ್ದಾನೆ. ಕೆಂಪು ಸಮುದ್ರವನ್ನು ಇಬ್ಬಾಗಿಸಿದ ದೇವರು ನನ್ನೊಂದಿಗಿದ್ದಾನೆ. ನನಗಾಗಿ ಕಲ್ವಾರಿ ಕ್ರೂಚಿಯಲ್ಲಿ ತನ್ನ ರಕ್ತವನ್ನು ಸುರಿಸಿದ ದೇವರು ನನ್ನೊಂದಿಗಿದ್ದಾನೆ. ನನ್ನ ಪಾಪಗಳನ್ನು ಅಳಿಸಿ ಎಂದಿಗೂ ನೆನಪಿಗೆ ತಾರದ ಹಲ್ಲೆಲೂಯಾ ದೇವರು ನನ್ನೊಂದಿಗಿದ್ದಾನೆ. ಹಲ್ಲೆಲೂಯಾ. ಯಾರನ್ನ ಕೈ ಬಿಟ್ಟರು ಹಲ್ಲೆಲೂಯಾ ನನ್ನನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂದು ಹಲ್ಲೆಲೂಯಾ ವಾಗ್ದಾನ ಮಾಡಿದ ದೇವರು ನನ್ನೊಂದಿಗಿದ್ದಾನೆ. ಎಂದರೆ ಒಂದು ಸಂಕಟದ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗುವಾಗ ನಾರ್ಮಲ್ ಆಗಿ ನಾವು ನಿರುಸ್ವರಾಗುತ್ತೇವೆ, ಡಿಸ್ಕರೇಜ್ ಆಗುತ್ತೇವೆ, ನಾವು ಸ್ಯಾಡ್ ಆಗುತ್ತೇವೆ, ನಾವು ದುಃಖ ಭರಿತರಾಗುತ್ತೇವೆ. ಯಾಕೆಂದರೆ ಕಷ್ಟಗಳು ಬರುವುದೇ, ಕಷ್ಟ ಬಂದಿರುವ ಉದ್ದೇಶ ನಮ್ಮನ್ನು ಡಿಸ್ಕರೇಜ್, ನಿರುತ್ಸಾಹ ಮಾಡುವುದಕ್ಕಾಗಿ, ನಮ್ಮ ಉತ್ಸಾಹವನ್ನು ತೆಗೆಯುವುದಕ್ಕಾಗಿಯೇ ಕಷ್ಟಗಳು ಬಂದಿರುವುದು. ಕಷ್ಟದ ಹಿಂದೆ ಇರುವ ಉದ್ದೇಶ ನಮ್ಮನ್ನು ಡಿಸ್ಕರೇಜ್ ಮಾಡುವುದಕ್ಕಾಗಿ. ಕಷ್ಟದ ಹಿಂದೆ ಕೆಲಸ ಮಾಡುವ ಆತ್ಮನು ನಮ್ಮ ಸಂತೋಷವನ್ನು ಕದಿಯುವುದಕ್ಕೆ ಪ್ರಯತ್ನಿಸುತ್ತಾನೆ. ನಮ್ಮ ಸಂತೋಷವನ್ನು ಕದಿಯುವುದಕ್ಕೆ, ನಮ್ಮ ಧೈರ್ಯವನ್ನು ಕದಿಯುವುದಕ್ಕೆ, ನಮ್ಮ ಪ್ರಾರ್ಥನಾ ಜೀವಿತವನ್ನು ಕದಿಯುವುದಕ್ಕೆ ಆ ಕಷ್ಟ ಆಗಿರ್ಬೋದು, ಹಣದ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಸಮಸ್ಯೆ ಆಗಿರ್ಬೋದು, ಕುಟುಂಬದಲ್ಲಿ ಸಮಸ್ಯೆ ಯಾವುದೇ ಸಮಸ್ಯೆ ನಮ್ಮ ಕಣ್ಣ ಮುಂದೆ ಕಾಣುವಾಗ ನಮಗೆ ಗೊತ್ತಾಗಬೇಕು, ಈ ಸಮಸ್ಯೆ ಬಂದಿರುವುದು ನನ್ನನ್ನು ಕ್ರಿಸ್ತನ ನಂಬಿಕೆಯಲ್ಲಿ ಬೀಳಿಸುವುದಕ್ಕೆ. ಅದಕ್ಕಾಗಿ ಯೇಸು ಹೇಳ್ತಾನೆ, ಅಂತ ಒಂದು ಸಮಯದಲ್ಲಿ ಹಲ್ಲೆಲೂಯಾ ನನ್ನ ಸಮಾಧಾನವನ್ನು ಹೊಂದಿಕೊಳ್ಳಿರಿ. ಹೇಗೆ ಸಮಾಧಾನ ಸಿಗುತ್ತದೆ? ಯಾವಾಗ ಆ ಕಷ್ಟದ ಸಮಯದಲ್ಲಿ ನಾವು ಕರ್ತನ ನೋಡುವಾಗ. ಹಲ್ಲೆಲೂಯಾ. ಕರ್ತನೇ, ಯಾರನ್ನ ಕೈ ಬಿಟ್ಟರು, ನೀನು ನನ್ನ ಕೈ ಬಿಡುವುದಿಲ್ಲ ಕರ್ತನೇ. ನಾನು ಮಹಿಮೆಯ ಪಾತ್ರೆಯಾಗಿದ್ದೇನೆ. ನನ್ನನ್ನು ನೀನು ನಿನ್ನ ಮಹಿಮೆಯಲ್ಲಿ ಉಪಯೋಗಿಸುವ ಆತನಾಗಿದ್ದಿ. ನಿನ್ನ ಪವಿತ್ರಾತ್ಮನ ಅಭಿಷೇಕವನ್ನು ಕೊಟ್ಟು ನನ್ನ ನೀನು ಉಪಯೋಗಿಸುತ್ತಿ. ಬಲದಿಂದಲ್ಲ, ಸಾಮರ್ಥ್ಯದಿಂದಲ್ಲ, ನಿನ್ನ ಆತ್ಮನಿಂದಲೇ ಹಲ್ಲೆಲೂಯಾ ಎಲ್ಲವೂ ಆಗುವುದು ಕರ್ತನೆ. ಸ್ವಲ್ಪ ಕಷ್ಟದ ಸಮಯದಲ್ಲಿ, ಸಂಕಟದ ಸಮಯದಲ್ಲಿ ಈ ರೀತಿ ಸ್ತುತಿಸಲಿಕ್ಕೆ ಕಷ್ಟ. ಆದರೂ ಹಲ್ಲೆಲೂಯಾ ಒಳ್ಳೆಯ ಸಮಯದಲ್ಲಿ, ಯಾವಾಗ ನಾವು ನಮ್ಮ ಸಮಯವನ್ನು ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಒಳ್ಳೆಯ ಫೆಲೋಶಿಪ್ ಅಲ್ಲಿ ಕಳೆಯುವಾಗ, ಕಷ್ಟದ ಸಮಯದಲ್ಲಿ ಹಲ್ಲೆಲೂಯಾ ಆ ಒಂದು ಡೆಪಾಸಿಟ್ ನಾವು ಮಾಡಿದ್ದು ಹಲ್ಲೆಲೂಯಾ ನಮಗೆ ಸಹಾಯ ಮಾಡುತ್ತದೆ. ಆಮೆನ್. ಹಲ್ಲೆಲೂಯಾ. ಐ ವಿಲ್ ರಿಪೀಟ್ ಅಗೇನ್. ಕಷ್ಟದ ಸಮಯದಲ್ಲಿ, ತೊಂದರೆಯ ಸಮಯದಲ್ಲಿ ಕರ್ತನಲ್ಲಿ ಸಂತೋಷದ ಅಷ್ಟೇನು ಸುಲಭವಲ್ಲ. ನನಗೆ ಆನೆಸ್ಟ್ಲಿ ಅಷ್ಟು ಸುಲಭ ಆಗಲಿಲ್ಲ. ಆದರೂ ಹಲ್ಲೆಲೂಯಾ ಒಳ್ಳೆಯ ಸಮಯದಲ್ಲಿ, ಅಂದ್ರೆ ಕಷ್ಟ ಇಲ್ಲದ ಸಮಯದಲ್ಲಿ, ಆರೋಗ್ಯವಾಗಿರುವ ಸಮಯದಲ್ಲಿ ನಾವು ಕರ್ತನ ವಾಕ್ಯವನ್ನು ಅಧ್ಯಯನ ಮಾಡುವಾಗ, ದೇವರ ವಾಕ್ಯದಲ್ಲಿ ನಾವು ಆನಂದಿಸುವಾಗ ಹಲ್ಲೆಲೂಯಾ ಏನಾಗ್ತದೆ? ಈ ಒಂದು ವಾಕ್ಯವು ನಮ್ಮ ಒಳಗೆ ಅಡಗಿರುತ್ತದೆ. ಕಷ್ಟದ ಸಮಯ ಬರುವಾಗ ಈ ವಾಕ್ಯವು ನಮಗಾಗಿ ಎದ್ದೇಳುತ್ತದೆ. ಹಲ್ಲೆಲೂಯಾ ನಮ್ಮ ವೈರಿಯ ವಿರುದ್ಧ ಈ ವಾಕ್ಯವು ಹಲ್ಲೆಲೂಯಾ ಕಾರ್ಯ ಮಾಡುತ್ತದೆ. ಯಾಕೆಂದ್ರೆ ದೇವರ ವಾಕ್ಯವು ಇಬ್ಬಾಯಿ ಕತ್ತಿಯಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂದರೆ ಸಂಕಟದ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳುವುದು, ಆತನ ಸಭೆಗೆ ಧೈರ್ಯವಾಗಿರಿ. ಪ್ರೈಸ್ ದಿ ಲಾರ್ಡ್. ಗಟ್ಟಿಯಾಗಿ ಹೇಳುವ, ಧೈರ್ಯವಾಗಿರಿ. ಆಮೆನ್. ನಾನು ಧೈರ್ಯವಾಗಿರುತ್ತೇನೆ. ಧೈರ್ಯವು ಯಾವಾಗ ನಮ್ಮಲ್ಲಿ ಬರ್ತದೆ? ಯಾವಾಗ ದೇವರ ವಾಗ್ದಾನಗಳು, ದೇವರ ವಾಕ್ಯಗಳು, ದೇವರ ಒಂದು ಅನ್ಯೂನತೆ, ಫೆಲೋಶಿಪ್ ನಮ್ಮಲ್ಲಿ ಬೆಳೆಯುತ್ತದೆ. ಹಲ್ಲೆಲೂಯಾ. ಅಂದ್ರೆ ಅನೇಕರು ದೇವರಿದ್ದಾರೆಂದು ನಂಬುತ್ತಾರೆ, ಒಳ್ಳೆಯದು. ಆದರೆ ಅವರ ನಂಬಿಕೆ ಖಾಲಿ ಮನಸ್ಸಿನಲ್ಲಿ. ಆದರೆ ನಂಬಿಕೆ ಇರಬೇಕು ನಮ್ಮ ಹೃದಯದಲ್ಲಿ. ನಮ್ಮ ಹೃದಯದಲ್ಲಿ ನಂಬಿಕೆ ಇರುವಾಗ ಆ ನಂಬಿಕೆಯು ಗುರಾಣಿಯಾಗಿ ಸೈತಾನ ಎಲ್ಲ ಬಾಣಗಳ ವಿರುದ್ಧ ಅದು ನಿಲ್ಲುವುದಾಗಿದೆ. ಆಮೇಲೆ ಸಂಕಟಗಳು ಇದೆ, ಇರಲೇಬೇಕಾಗಿಲ್ಲ. ಅದು ದೇವರ ವಾಕ್ಯದಲ್ಲಿ ನೋಡುವಾಗ ಸಂಕಟಗಳು ಬರುತ್ತದೆ. ಸಂಕಟಗಳು ಬರುವಾಗ ದೇವರು ಹಲ್ಲೆಲೂಯಾ ಆತನ ಮಕ್ಕಳಿಗೆ ಹೇಳುವುದು, ಧೈರ್ಯವಾಗಿರಿ, ಧೈರ್ಯವಾಗಿರಿ. ಹಲ್ಲೆಲೂಯಾ ನಾನು ಈ ಲೋಕವನ್ನು ಜಯಿಸಿದ್ದೇನೆ,
ನಾನು ಕೊರೋನಾವನ್ನು ಜಯಿಸಿದ್ದೇನೆ, ನಾನು ಸಾಲವನ್ನು ಜಯಿಸಿದ್ದೇನೆ, ನಾನು ಸಮಸ್ಯೆಗಳನ್ನು ಜಯಿಸಿದ್ದೇನೆ. ಜಯ ಕೊಡುವ ಯೆಹೋವನ ಆತ್ಮವು, ಹಲ್ಲೆಲೂಯಾ, ಜಯದ ಆತ್ಮವು ಇವತ್ತು ನನ್ನಲ್ಲಿ, ನನ್ನ ಒಳಗೆ ಇದೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾವಾಗ ಈ ಒಂದು ರೆವಲೇಷನ್, ಜಯ ಕೊಡುವ ಆತ್ಮ, ಈ ಲೋಕವನ್ನು ಜಯಿಸಿದ ಆತ್ಮ, ಈ ಲೋಕದಲ್ಲಿರುವವನಿಗಿಂತಲೂ, ಹಲ್ಲೆಲೂಯಾ, ಈ ಲೋಕದಲ್ಲಿರುವವನನ್ನು, ಕೆಡುಕನನ್ನು ಸೋಲಿಸಿದ ಆತ್ಮ, ದೇವರಾತ್ಮ, ಸತ್ಯದಾತ್ಮ, ಆತನು ನನ್ನೊಳಗಿದ್ದಾನೆ. ಆತನು ನನ್ನನ್ನು ಸಕಲ ಸತ್ಯಕ್ಕೆ ನಡೆಸುತ್ತಾನೆ. ಹಲ್ಲೆಲೂಯಾ. ಆತನು ನನಗೆ ಪಾಪದ ಮೇಲೆ, ಕೋಪದ ಮೇಲೆ, ಹಲ್ಲೆಲೂಯಾ, ಸೈತಾನನ ಮೇಲೆ, ಶೋಧನೆಗಳ ಮೇಲೆ ಜಯವನ್ನು ಕೊಟ್ಟು ನಡೆಸುತ್ತಾನೆ. ಆಮೆನ್. ನಾವು ಈ ಮಾತುಗಳನ್ನು ಆಡಬೇಕು, ಯಾಕಂದ್ರೆ ಇದು ಸತ್ಯವಾಗಿದೆ. ಹಲ್ಲೆಲೂಯಾ. ಪ್ರತಿಯೊಬ್ಬ ಬೋರ್ನೆಗೆ ಹೊಸದಾಗಿ ಹುಟ್ಟಿದ ಕ್ರೈಸ್ತನೊಳಗೆ ಕ್ರಿಸ್ತನು ವಾಸಿಸುತ್ತಾನೆ. ದ ಕ್ರೈಸ್ಟ್ ಇಸ್ ಲಿವಿಂಗ್ ಇನ್ ಯು. ಆಮೆನ್. ನಾವು ಜೋರಾಗಿ ಹೇಳುವ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಅಲ್ಲಿ ಜೋರಾಗಿ ನಾವು ಹೇಳುವ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ದೇವರ ಜೀವವು ನನ್ನೊಳಗಿದೆ, ದೇವರ ಕೃಪೆಯು ನನ್ನೊಳಗಿದೆ. ಪ್ರೈಸ್ ಗಾಡ್. ಅದಕ್ಕಾಗಿ ಸಂಕಟದ ಸಮಯದಲ್ಲಿ ನಾವು ಧೈರ್ಯವಾಗಿದ್ದುಕೊಂಡು ದೇವರನ್ನು ನಾವು ಎದುರು ನೋಡಬೇಕು. ಸಂಕಟದ ಸಮಯ ಅದು ದೇವರ ಸಮಯವಾಗಿದೆ. ದೇವರು ತನ್ನ ಸಾಮರ್ಥ್ಯವನ್ನು ತೋರಿಸುವ ಸಮಯವಾಗಿದೆ. ಒಳ್ಳೆಯ ಸಮಯ ಅದು ನನ್ನ ಸಮಯ, ದೇವರು ನನಗೆ ಕೊಟ್ಟದ್ದು. ನಾನು ಆ ಸಮಯವನ್ನು ದೇವರ ಸೇವೆಯಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ವಾಕ್ಯವನ್ನು ಓದುವುದರಲ್ಲಿ, ದೇವರ ಸಂಗತಿ ಫೆಲೋಶಿಪ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡುವುದಕ್ಕಾಗಿ. ಆಮೆನ್. ಯೋಚಿಸುವ, 30 ದಿನ ದೇವರು ನನಗೆ ಕೊಟ್ಟಿದ್ದಾರೆ ಅಂತ ಯೋಚಿಸುವ. ಆ 30 ದಿನ ಈಗ ಸ್ಟಾರ್ಟ್ ಆಗಿದೆ. 10 ದಿವಸ ಆಯಿತು. ಇವತ್ತು ಎಷ್ಟಾಯಿತು? ಅದು 9 ದಿವಸ ಆಯಿತು. ಈ 9 ದಿವಸ ದೇವರು ನನಗೆ ಸಂತೋಷ, ಸಮಾಧಾನ ಇಟ್ಟಿದ್ದಾರೆ. ಇದು ನನ್ನ ಸಮಯ, ನಾನು ದೇವರಿಗೆ ಕೊಡಬೇಕಾದ ಸಮಯ, ನಾನು ದೇವರಲ್ಲಿ ಸಂತೋಷಿಸಬೇಕಾದ ಸಮಯ. ಮೇ ಬಿ ನಾಟ್ ಶ್ಯೂರ್, ಒಂದು ಈ ತಿಂಗಳ ಕಡೆಗೆ ಯಾವುದಾದೊಂದು ಸಂಕಟ ನನ್ನನ್ನು ಹುಡುಕಿಕೊಂಡು ಬರ್ತದೆ ಅಂತ ಯೋಚಿಸುವ. ಬರಲೇಬೇಕಾಗಿಲ್ಲ, ಇದೊಂದು ಪ್ರವಾದನೇನಲ್ಲ. ಆ ಒಂದು ಸಮಯದಲ್ಲಿ, ಅಲ್ಲಿ ಸಂಕಟ ಸಮಯದಲ್ಲಿ ನಾವು ಧೈರ್ಯವಾಗಿರುವಾಗ ಅದು ದೇವರ ಸಮಯವಾಗಿದೆ. ದೇವರು ನನಗಾಗಿ ಕಾರ್ಯ ಮಾಡುವ ಸಮಯವಾಗಿದೆ. ಆಮೆನ್. ಹಲ್ಲೆಲೂಯಾ. ಯಾವಾಗ ನನ್ನ ಒಳಗೆ ಆ ಒಂದು ನಂಬಿಕೆ ಇರ್ತದೆ, ಎಸ್ ಸಂಕಟ ಬಂದಿದೆ, ಈ ಸಂಕಟದ ಸಮಯದಲ್ಲಿ ದೇವರು ಕಾರ್ಯ ಮಾಡುವ ಆತನಾಗಿದ್ದಾನೆ. ನನ್ನ ಯೆಹೋವನು ನನಗಾಗಿ ಯುದ್ಧ ಮಾಡುವ ಆತನಾಗಿದ್ದಾನೆ. ನನ್ನ ಯೆಹೋವನು ನನ್ನ ವೈರಿಗಳನ್ನು ಸೋಲಿಸುವ ಆತನಾಗಿದ್ದಾನೆ. ಒಂದು ವೇಳೆ ಅಪ್ಪಿ ತಪ್ಪಿ ವೈರಿಗಳು ಸೋಲದಿದ್ದರೆ, ಆ ವೈರಿಗಳ ಮಧ್ಯದಲ್ಲಿಯೇ ನನಗೆ ಔತಣವನ್ನು ಆತನು ಸಿದ್ಧ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ಈ ರೀತಿಯ ಜಯದ ಮಾತುಗಳನ್ನು ಆಡುವಾಗ, ನಾವು ಜೋರಾಗಿ ಹೇಳುವ ಜಯದ ಮಾತುಗಳನ್ನು ಹೇಳುವಾಗ, ಹಲ್ಲೆಲೂಯಾ, ಜಯದ ಮಾತುಗಳನ್ನು ನಮ್ಮ ಬಾಯಿ ಮೂಲಕ ನಾವು ಸಾರುವಾಗ, ಸೋಲಿನ ಆತ್ಮ, ಸಮಸ್ಯೆಯ ಆತ್ಮ, ರೋಗದ ಆತ್ಮ ಯೇಸುವಿನ ನಾಮದಲ್ಲಿ ಅದು ಸುಟ್ಟು ಹೋಗುವುದು. ಯಾಕಂದ್ರೆ ನಾವು ಮಾತನಾಡುವುದು ನಮ್ಮ ಬಲದಿಂದಲ್ಲ, ನಾವು ಮಾತನಾಡುವುದು ನಮ್ಮ ಅನುಭವದಿಂದಲ್ಲ, ನಾವು ಮಾತನಾಡುವುದು ದೇವರ ಕೃಪೆಯಿಂದ, ದೇವರ ಬಲದಿಂದ. ಹಲ್ಲೆಲೂಯಾ. ರೀಬಾ ಸಾಬೋರೋ ಶಾಖ ರಿಯಾಂತೋರೋ ಶಂದ. ಇನ್ನೊಂದು ವಾಕ್ಯಕ್ಕೆ ನಾವು ಹೋಗುವ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 11 ಮತ್ತು 12. ಅಲ್ಲಿ ಸಹ ಅಲ್ಲಿ ಮೊದಲ ವಾಕ್ಯವನ್ನು ನೋಡಿದೆವು, ಧೈರ್ಯವಾಗಿರಿ ಅಂತ ಯೇಸು ಶಿಷ್ಯರಿಗೆ ಹೇಳ್ತಾರೆ. ಧೈರ್ಯವು ಯಾವುದೋ ಮೆಡಿಕಲ್ ಶಾಪಿಂದ ನಮಗೆ ಸಿಗುವುದಿಲ್ಲ. ಧೈರ್ಯ ಬೇಕಾದರೆ ನಾವು ದೇವರ ವಾಕ್ಯವನ್ನು ಪ್ರತಿದಿನ ಓದಿ ಆ ವಾಕ್ಯದಲ್ಲಿ ನಾವು ಸಂತೋಷಿಸಬೇಕು. ಈಗ ನಾವು ನೋಡುವವರಾಗಿದ್ದೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 11ನೇ ವಾಕ್ಯ. ನನ್ನ ನಿಮಿತ್ತ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಹಲ್ಲೆಲೂಯಾ. ನಾರ್ಮಲಿ ನಾವು ಯೋಚಿಸುವುದು, ಅಯ್ಯಪ್ಪ ಯಾಕೆ ಬಂದಿದೆಯಪ್ಪ, ನಾನಾದ್ರೆ ಒಳ್ಳೇದು ಮಾಡ್ಲಿಕ್ಕೆ ಹೋದದ್ದು, ನನ್ನ ವಿರುದ್ಧ ಕೆಟ್ಟ ಕೆಟ್ಟಗಾಗಿ ಮಾತನಾಡ್ತಿದ್ದಾರಲ್ಲ. ನಾವು ಅಲ್ಲಿ ಧೈರ್ಯವಾಗಿರಬೇಕು. ಇಲ್ಲಿ ನಾವು ತಿಳಿಯಬೇಕು, ನಾವು ಧನ್ಯರು. ಯಾಕೆ ಧನ್ಯರು?
12 ವಾಕ್ಯದಲ್ಲಿ ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದ್ದೀರಲ್ಲ. ಅದರ ಅರ್ಥ ಅಲ್ಲ ನಾವು ಕ್ರೈಸ್ತರಾಗಿದ್ದೇವೆ ಅದಕ್ಕಾಗಿ ಯಾವುದೇ ಒಂದು ಹಿಂಸೆ, ತೊಂದರೆ, ಕಷ್ಟ ನಮಗೆ ಬರುವುದಿಲ್ಲ ಅಂತ ಅರ್ಥ ಅಲ್ಲ. ಬಂದರು, ಫಾರ್ ಎಕ್ಸಾಂಪಲ್ ನಮ್ಮ ಮಧ್ಯೆ ಪಾಸ್ಟರ್ ರಾಜು ಇದ್ದಾರೆ, ಅಲ್ಲಿ ಅವರ ವಿರುದ್ಧವಾಗಿ ಅನೇಕ ಸುಳ್ಳು ಅಪರಾಧಗಳನ್ನು ಸೈತಾನನು ಆತನ ಜನರನ್ನು ಉಪಯೋಗಿಸಿ ಅವರ ಮೇಲೆ ಕೇಸು ಹಾಕಿದ್ದಾರೆ. ಆದರೂ ದೇವರು ಹೇಳಿದ್ದಾನೆ, ನಾನು ನಿನ್ನನ್ನು ಅವರ ಮಧ್ಯದಲ್ಲಿಯೇ ಎಬ್ಬಿಸುತ್ತೇನೆ, ಅವರು ನಿನಗೆ ಅಡ್ಡ ಬೀಳುವಂತೆ ನಾನು ಮಾಡುತ್ತೇನೆ. ಹಲ್ಲೆಲೂಯ. ಅದಕ್ಕೆ ರಾಜಭಾಷೆ ಏನ್ ಮಾಡಬೇಕು? ದೇವರೇ ಸ್ತೋತ್ರ, ಅದನ್ನೇ ಎದುರು ನೋಡಬೇಕು. ದೇವರೇ ಸ್ತೋತ್ರ, ನೀನು ಮಾಡುವಾತನಾಗಿದ್ದಿ, ನಿನ್ನ ಬಾಯಿ ನುಡಿದಿದೆ, ನಿನ್ನ ಕೈ ನೆರವೇರಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅಂದರೆ ಈ ಕ್ರಿಸ್ತಿಯ ಜೀವಿತ ಎಂಬ ಓಟದಲ್ಲಿ ಎಲ್ಲಾ ದಿನಗಳು ಒಂದೇ ರೀತಿಯಾಗಿರುತ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಒಂದೇ ರೀತಿ ಇದ್ದರೆ ತುಂಬ ಒಳ್ಳೆಯದು. ಅದರ ಪ್ರಾಕ್ಟಿಕಲ್ ಆಗಿ ನೋಡುವಾಗ ಕೆಲವೊಮ್ಮೆ ಸಮಸ್ಯೆಗಳು, ತೊಂದರೆಗಳು, ನಾವು ಮಾಡದಿದ್ದರೂ ನಮ್ಮ ವಿರುದ್ಧ ಕೆಲವರು ಮಾತನಾಡುವುದು, ನಮ್ಮನ್ನು ದ್ವೇಷಿಸುವುದು, ಈ ರೀತಿಯ ನಾವು ನೀರು ಹಾಕಿ ಬೆಳೆಸಿದ ಮರ ನಮಗೆ ಫಲ ಕೊಡುವುದು ಬಿಟ್ಟು ಬೇರೆಯವರಿಗೆ ಹೋಗಿ ಫಲ ಕೊಡುವುದು. ಅಷ್ಟೇ ಅಲ್ಲ, ಹಲ್ಲೆಲೂಯಾ, ನಾವು ಬೆಳೆಸಿದ ಮಕ್ಕಳು ನಮ್ಮ ವಿರುದ್ಧವಾಗಿ ನಿಲ್ಲುವುದು, ಬೇರೆ ಬೇರೆ ಒಂದು ಅನುಭವಗಳು ನಮಗೆ ಸೇವೆಯಲ್ಲಿ ಬರ್ತದೆ. ಯಾಕೆ ಬರ್ತದೆ? ನಾವು ನಿರುತ್ಸಾಹ ಆಗಬೇಕು, ನಾವು ಸೇವೆ ಬಿಡಬೇಕು, ನಾವು ಈ ರೀತಿ ನಂಬಬೇಕು, ದೇವರೇ ನನ್ನೊಂದಿಗಿಲ್ಲ, ದೇವರು ನನ್ನನ್ನು ಕರೆಯಲಿಲ್ಲ, ದೇವರು ಕರೆದಿರುವುದಾದರೆ ಯಾಕೆ ಈ ರೀತಿಯ ದುರಂತ ಆಗಬೇಕು, ಆ ರೀತಿಯ ಸುಳ್ಳನ್ನು ನಂಬಿ ನಾವು ಸೇವೆ ಬಿಡಬೇಕು. ಅದಕ್ಕಾಗಿ ಸಮಸ್ಯೆಗಳು ಬರುವುದು. ಆದರೆ ನಾವು ಕ್ರಿಸ್ತನ ಮಕ್ಕಳು, ದೇವರಾತ್ಮ ನಮ್ಮೊಳಗಿದ್ದಾನೆ, ಆತನು ನಮ್ಮನ್ನು ಎಚ್ಚರಿಸುತ್ತಾನೆ. ಈ ಲೋಕದಲ್ಲಿರುವಾಗ ಕಷ್ಟ, ಬೇನೆ, ಸಂಕಟ ಬಂದರೂ ಮಗನೇ, ಮಗಳೇ, ಧೈರ್ಯವಾಗಿರು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಹೇಡಿತನದ ಆತ್ಮವನ್ನು ಕೊಡಲಿಲ್ಲ, ದೇವರು ನಮಗೆ ಧೈರ್ಯದ ಆತ್ಮವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ನಾವೆಲ್ಲರೂ ಹೇಳುವ, ದೇವರು ನಿನಗೆ ಸ್ತೋತ್ರ, ನನಗೆ ಭಯದ ಆತ್ಮವನ್ನು ನೀನು ಕೊಡಲಿಲ್ಲ, ನೀನು ನನಗೆ ಜಯದ ಆತ್ಮವನ್ನು ಕೊಟ್ಟಿದ್ದಿ. ಆಮೇಲೆ ನೀನು ನನಗೆ ಹೇಡಿತನದ ಆತ್ಮವನ್ನು ಕೊಡಲಿಲ್ಲ, ನೀನು ನನಗೆ ಬಲದ ಆತ್ಮವನ್ನು ಕೊಟ್ಟಿದ್ದಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಬಲದ ಆತ್ಮ, ಜಯದ ಆತ್ಮ, ಪ್ರೀತಿಯ ಆತ್ಮವನ್ನು ದೇವರು ಕೊಟ್ಟಿದ್ದಾನೆ. ನಮ್ಮಲ್ಲಿ ಅದು ಇರಲಿಲ್ಲ. ನಮ್ಮೊಳಗೆ ಕತ್ತಲಿತ್ತು, ನಮ್ಮೊಳಗೆ ಪಾಪವಿತ್ತು, ನಮ್ಮ ಮೇಲೆ ಶಾಪಗಳಿತ್ತು. ಆದರೆ ಯೇಸು ಕ್ರಿಸ್ತನ ಆ ಶಿಲುಬೆಯ ಮರಣದ ಮೂಲಕ ಪಾಪಗಳು ಅಳಿದು ಹೋಗಿದೆ, ಶಾಪಗಳು ಮುರಿದು ಹೋಗಿದೆ. ಹಲ್ಲೆಲೂಯ. ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಈ ನೂತನ ಸೃಷ್ಟಿಯಲ್ಲಿ ದೇವರು ವಾಸಿಸುತ್ತಾನೆ. ಆಮೆನ್. ದೇವರು ಮನುಷ್ಯನು ಮಾಡಿದ ಅಥವಾ ಮನುಷ್ಯನು ಕೆತ್ತಿದ ಯಾವುದೇ ಒಂದು ಕಲೆಗಳಲ್ಲಿ ಅಥವಾ ಒಂದು ಆಲಯಗಳಲ್ಲಿ ಆತನು ವಾಸಿಸುವುದಿಲ್ಲ. ಇವತ್ತು ದೇವರು ವಾಸಿಸುವುದು ಆತನು ರೂಪಿಸಿದ, ಆತನು ಸೃಷ್ಟಿಸಿದ, ಆತನನ್ನು ವೆಲ್ಕಮ್ ಮಾಡಿದ, ಆತನು ಯಾರು ಕರೆದಿದ್ದಾರೆ, ಯೇಸುವೇ ಬಾ, ನನ್ನ ಹೃದಯ ನಿನಗಾಗಿ ನಾನು ತೆರೆಯುತ್ತೇನೆ, ನನ್ನಲ್ಲಿ ನೀನು ವಾಸಿಸು, ನಾನು ನಿನ್ನ ಆಲಯವಾಗಿದ್ದೇನೆ ಎಂದು ಯಾರು ಕರೆದಿದ್ದಾರೆ, ಆಮೆನ್, ಅವರೊಳಗೆ ಅವರೊಂದಿಗೆ ಯೇಸು ಇದ್ದಾರೆ. ಪ್ರೈಸ್ ಗಾಡ್. ನಾವು ನೋಡಿದೆವು, ಯೇಸುವಿನ ವಾಕ್ಯದ ಮೂಲಕ ನಾವು ನೋಡಿದೆವು, ಸಮಸ್ಯೆಗಳು ಬರುವಾಗ ನಾವು ಧೈರ್ಯವಾಗಿದ್ದುಕೊಂಡು ಉಲ್ಲಾಸಿಸಿ ಸಂತೋಷಿಸಿ ನಾವು ಧನ್ಯರು ಎಂದು ತಿಳಿದು ದೇವರಿಗೆ ನಾವು ಕೊಂಡಾಡಬೇಕು. ವಿಶೇಷವಾಗಿ ನಾವು ಕ್ರಿಸ್ತನನ್ನು ಹಿಂಬಾಲಿಸುವಾಗ ನಾವು ನಂಬಿಕೆಯಲ್ಲಿ ಬಿದ್ದು ಹೋಗಬೇಕೆಂದು ಅನೇಕ ಸಲ ಅನೇಕ ರೀತಿಯ ತೊಂದರೆಗಳು ಬರಬಹುದು, ಬರಲೇಬೇಕಾಗಿಲ್ಲ. ನಾವು ನೋಡುವ ಹಲ್ಲೆಲೂಯ 2 ಕೊರಿಂಥ 12ನೇ ಅಧ್ಯಾಯ 7ರಿಂದ 10ರವರೆಗೆ ನಾವು ಓದುವ, ಅಲ್ಲಿ ಪೌಲನ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ ಆತನು ಏನು ಮಾಡಿದನು. ಹಲ್ಲೆಲೂಯ. ಅಲ್ಲಿ ಬರೆಯಲ್ಪಟ್ಟಿದೆ,
ಯಾವಾಗ ಸಮಸ್ಯೆಗಳು ಬರುವಾಗ ಮೊದಲು ಆತನು ಪ್ರಾರ್ಥಿಸಿದನು, ದೇವರೇ ಈ ಸಮಸ್ಯೆ ನನ್ನಿಂದ ತೆಗೆದು ಹಾಕು. 2 ಕೊರಿಂಥಿಯನ್ ಅವನ ಬರುವಿಕೆ ಮಾತ್ರವಲ್ಲದೆ 1 minute. Yes, 2 Corinthians. Okay. We can read from 8. Okay. Second chapter 12. Chapter 12. ಎಂಟರಲ್ಲಿ ನಾವು ಓದುವ, ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸರಿ ಕರ್ತನನ್ನು ಪ್ರಾರ್ಥಿಸಿದೆನು. ಅಂದರೆ ಸಮಸ್ಯೆಗಳು ಬರುವಾಗ, ಕಷ್ಟಗಳು ಬರುವಾಗ ಮೊದಲು ನಾವು ಅದನ್ನು ದೇವರ ಮುಂದೆ ಕೊಂಡೋಗಿ, ದೇವರೇ ಈ ಕಷ್ಟವನ್ನು ದೂರ ಮಾಡು, ಈ ಕಷ್ಟದಿಂದ ನನಗೆ ಬಿಡುಗಡೆ ಕೊಡು. ಆಮೇಲೆ ನಾವು ಪ್ರಾರ್ಥಿಸಬೇಕು. ಪೌಲನ ಜೀವಿತದಲ್ಲಿ ಬೇರೆ ಬೇರೆ ರೀತಿಯ ಕಷ್ಟಗಳು, ತೊಂದರೆಗಳು ಬಂದವು. ಆತನು ಆ ಕಷ್ಟಗಳನ್ನು ದೇವರ ಮುಂದೆ ಹೇಳಿಕೊಂಡನು. ಅದಕ್ಕೆ ದೇವರು ಆತನಿಗೊಂದು ಉತ್ತರ ಕೊಟ್ಟನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ಅವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆಮೇನ್. ಅಂದ್ರೆ ಸಮಸ್ಯೆಗಳು ನಮಗೆ ಉಂಟಾಗುವಾಗ ನಾವು ಕರ್ತನಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡಬೇಕು. ಯಾವ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಉಲ್ಲಾಸಿಸಿರಿ, ಸಂತೋಷಿಸಿರಿ. ಇಲ್ಲಿ ಪೌಲನು ಅದನ್ನೇ ಮಾಡುತ್ತಾನೆ. ಯಾಕೆಂದ್ರೆ ಆತನಿಗೆ ಗೊತ್ತಿತ್ತು, ಈ ಸಮಸ್ಯೆಯಿಂದ, ಈ ನೋವಿಗಿಂತಲೂ ಅಧಿಕವಾದ, ಪ್ರಬಲವಾದ ದೇವರ ಕೃಪೆ ನನ್ನ ಮೇಲಿದೆ. ದೇವರ ಕೃಪೆ ನನ್ನ ಬಲಹೀನತೆಯನ್ನು ಬಲವನ್ನಾಗಿ, ಪೂರ್ಣ ಸಾಧಕವನ್ನಾಗಿ ಮಾಡುವುದಾಗಿದೆ. ಅಂದ್ರೆ ಆತನಿಗೆ ಆ ಬಲಹೀನತೆ ಇತ್ತು, ಆತನಿಗೆ ಆ ನೋವು ಇತ್ತು. ಆ ನೋವಿನಲ್ಲಿ ಆತನು ಬಹು ಸಂತೋಷ ಪಡುತ್ತಾ ಇದ್ದಾನೆ. ಯಾಕೆ? ಆತನಿಗೆ ಉತ್ತರ ಸಿಕ್ಕಿದೆ. ಅಲ್ಲಿ ದೇವರು ಹೇಳ್ತಾನೆ, ನನ್ನ ಕೃಪೆ ನಿನಗೆ ಸಾಕು. ಅಂದ್ರೆ ದೇವರ ಕೃಪೆ ಈ ಸಮಸ್ಯೆಗಿಂತಲೂ ಪವರ್ಫುಲ್ ಆಗಿದೆ. ಅಂದರೆ ಈ ಸಮಸ್ಯೆಯನ್ನು ಎದುರಿಸಲು, ಈ ಸಮಸ್ಯೆ ಮೇಲೆ ಜಯ ಕೊಡಲು ಈ ಕೃಪೆ ದೇವರು ನನ್ನ ಮೇಲೆ ಇಟ್ಟಿದ್ದಾನೆ. ಆತನ ಕಣ್ಣು ಸಮಸ್ಯೆಯ ಮೇಲಲ್ಲ, ಆತನ ಕಣ್ಣು ದೇವರ ಕೃಪೆಯ ಮೇಲೆ ಹೋಯಿತು. ಹಲ್ಲೆಲೂಯಾ. ಪ್ರಿಯರೇ, ಆಗಿರಬಹುದು ನಿಮ್ಮ ಈ ಒಂದು ಜೀವಿತದಲ್ಲಿ ನಾನಾ ರೀತಿಯ ಸಮಸ್ಯೆಗಳು, ಬಲಹೀನತೆಗಳು, ನೋವುಗಳು, ತೊಂದರೆಗಳು, ನಿಂದೆಗಳು ಬಂದಿರಬಹುದು, ಬರಲೇಬೇಕಾಗಿಲ್ಲ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನ ಸೇವಕನಾಗಿ ನಿಮಗೆ ನಾನು ಹೇಳುತ್ತಾ ಇದ್ದೇನೆ, ಧೈರ್ಯವಾಗಿರಿ. ಯಾಕಂದ್ರೆ ದೇವರು ನಿಮಗೆ ಕೊಟ್ಟಿರುವ ಆತ್ಮನು ಧೈರ್ಯದ ಆತ್ಮನು. ಆತನಲ್ಲಿ ಸಂತೋಷಿಸಿರಿ, ಆತನಲ್ಲಿ ಉಲ್ಲಾಸಿಸಿರಿ. ಹಲ್ಲೆಲೂಯಾ. ನಿಮ್ಮನ್ನೇ ನೀವು ಹೇಳಿಕೊಳ್ಳಿರಿ, ನಾನು ಧನ್ಯನಾಗಿದ್ದೇನೆ. ಯಾಕೆಂದ್ರೆ ನಾವು ನೋಡಿದೆವು ಮತ್ತೇನ ಸುವಾರ್ತೆಯಲ್ಲಿ 5:11 ನೀವು ಧನ್ಯರು ಅಂತ ಯೇಸು ಕರೆದಿದ್ದಾನೆ. ನಾವು ಧನ್ಯರು. ಕ್ರಿಸ್ತನಿಗಾಗಿ ಸಮಸ್ಯೆಗಳು ಬರುವಾಗ, ಅದರಿಂದ ಕ್ರಿಸ್ತನಿಗಾಗಿ ನಿಂದೆಯನ್ನು ನಾವು ಸಹಿಸುವಾಗ, ಹಿಂಸೆಗಳು ನಮಗೆ ಬರುವಾಗ ನಾವು ನಮಗೆ ಹೇಳಬೇಕು, ರೋಷ ನೀನು ಧನ್ಯನು. ಯಾವುದೇ ಹಾಳು ಮಾಡಿ, ಪಾಪ ಮಾಡಿ, ಮೋಸ ಮಾಡಿ ಹಲ್ಲೆಲೂಯಾ ನಮಗೆ ನಿಂದೆ ಕೇಳಲಿಕ್ಕೆ ಬರಲಿಲ್ಲ. ನಾವು ಸತ್ಯದ ಮಾರ್ಗ ನಡೆಯುತ್ತಾ ಇದ್ದೇವೆ, ಸತ್ಯವನ್ನು ನಾವು ಸಾರುತ್ತಾ ಇದ್ದೇವೆ. ಅದಕ್ಕಾಗಿ ಯಾರಾದರೂ ನಾವು ನಿಂದಿಸಿದರೆ ಅವರನ್ನು ಕ್ಷಮಿಸಿ ನಾವು ಸಂತೋಷಿಸಬೇಕು. ಜೋರಾಗಿ ಹೇಳುವ, ಸಂತೋಷಿಸಬೇಕು, ಉಲ್ಲಾಸಿಸಬೇಕು. ಇಲ್ಲಿ ಅದೇ ಒಂದು ಸೂತ್ರವನ್ನು, ಅದೇ ಒಂದು ನಿಯಮವನ್ನು, ಅದೇ ಒಂದು ಚಾವಿಯನ್ನು ಅಲ್ಲಿ ಪೌಲನು ಉಪಯೋಗಿಸುತ್ತಾನೆ. ಆತನು ಹೇಳ್ತಾನೆ, ನನಗೆ ಸಮಸ್ಯೆ ಇತ್ತು, ಆ ಸಮಸ್ಯೆಗಾಗಿ ನಾನು 3 ಸಲ ಪ್ರಾರ್ಥಿಸಿದೆ. ಆಗ ದೇವರು ಉತ್ತರಿಸಿದನು, ನನ್ನ ಕೃಪೆ ನಿನಗೆ ಸಾಕು. ಆ ಉತ್ತರ ಸಿಗುವಾಗ ಆತನು ಬಹುವಾಗಿ ಆನಂದಿಸಿದನು. ಯಾಕೆ? ಈ ಕೃಪೆ ಈ ಸಮಸ್ಯೆಯನ್ನು ಒಡೆದೋಡಿಸುತ್ತದೆ. ಈ ಕೃಪೆ ನನ್ನನ್ನು ಸಂಪೂರ್ಣವಾಗಿ ಮಾಡುತ್ತದೆ. ಈ ಕೃಪೆ ನನ್ನ ಬಲಹೀನತೆಯನ್ನು ತೆಗೆದು ಹಾಕುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವೊಮ್ಮೆ
ನಮ್ಮ ಬಲಹೀನತೆಗಳಲ್ಲಿ ನಾವು ಕುಂದಿ ಹೋಗುವುದಿದೆ. ಅಯ್ಯೋ, ಈ ರೀತಿಯ ಒಂದು ವೀಕ್ನೆಸ್ ನನ್ನಲ್ಲಿ ಇದೆಯಲ್ಲ, ನಾವು ಡಿಸ್ಕರೇಜ್ ಆಗುವುದಿದೆ. ಪ್ರಿಯರೇ, ಆ ಡಿಸ್ಕರೇಜ್ಮೆಂಟ್ ಏನಿದೆ ಅದು ವಿಷ. ನಿರುತ್ಸಾಹ ಏನಿದೆ ಅದು ಸೈತಾನನ ಬೀಜ. ನಿರುತ್ಸಾಹ ಏನಿದೆ ಅದು ಸೈತಾನನ ಬಾಣ. ನಿಂದೆಗಳು ಏನಿದೆ ಅದು ಸೈತಾನನ ಬಾಣ. ಅದನ್ನು ಸುಟ್ಟು ಹಾಕುವ ಕೃಪೆ ದೇವರು ನಿಮ್ಮೊಳಗಿಟ್ಟಿದ್ದಾನೆ. ಆ ಕೃಪೆ ಹೆಸರೇ ಪವಿತ್ರಾತ್ಮನಾಗಿದ್ದಾನೆ, ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ದೇವರು ಸೇವೆಗೆ ಕರೆದದ್ದು ಆ ಬಾಣಗಳಲ್ಲಿ, ಆ ನಿಂದೆಗಳಲ್ಲಿ, ನೋವುಗಳಲ್ಲಿ ಹಾದು ಹೋಗುವುದಕ್ಕಾಗಲ್ಲ. ಅದನ್ನು ತುಳಿದು, ಹಾವುಗಳನ್ನು, ಚೇಡುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದು, ಹಲ್ಲೆಲೂಯಾ, ಯೇಸುವಿಗೆ ಸಾಕ್ಷಿಯಾಗಿರುವುದಕ್ಕಾಗಿ. ಅಂತ ಸಾಕ್ಷಿಯನ್ನು ದೇವರು ಸಿಸ್ಟರ್ ಸಾರಾ ಅವರಿಗೆ ನಮ್ಮಲ್ಲಿ ಸೀಮಾ ಅನೇಕರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಈ ವಾಕ್ಯದ ನಂತರ ಹಲ್ಲೆಲೂಯಾ ಸಿಸ್ಟರ್ ಅವರು ಆರಾಧನೆ ನಮ್ಮ ನಡೆಸುತ್ತಾರೆ, ತಮ್ಮ ಸಾಕ್ಷಿಯನ್ನು ಹಂಚಿಕೊಳ್ಳುತ್ತಾರೆ. ಸಮಸ್ಯೆಗಳು ಬಂದ ಸಮಯದಲ್ಲಿ ಯಾವ ರೀತಿ ಕರ್ತನು ಅವರನ್ನು ಬಲಪಡಿಸಿದನು, ಧೈರ್ಯಗೊಳಿಸಿದನು. ಅಲ್ಲಿ ಇವತ್ತು ಯಾವ ರೀತಿ ಅದ್ಭುತವಾಗಿ ಅವರಿಬ್ಬರನ್ನು, ಹಲ್ಲೆಲೂಯಾ, ಪಾಸ್ಟರನ್ನು ಅದೇ ರೀತಿ ಸಾರಾ ಅವರನ್ನು ಅದ್ಭುತವಾಗಿ ದೇವರು ಉಪಯೋಗಿಸ್ತಾ ಇದ್ದಾನೆ. ಪ್ರಿಯರೇ, ಒಂದು ಮಾತು, ಕಡೆಯ ಮಾತು, ಸಮಸ್ಯೆಗಳು ಬರುವ ಸಮಯದಲ್ಲಿ ಹಿಂಜರಿಯದೆ, ನಾನು ಬದುಕಿದರೂ ಕ್ರಿಸ್ತನಿಗಾಗಿ, ನಾನು ಸತ್ತರೂ ಕ್ರಿಸ್ತನಿಗಾಗಿ. ಎರಡರಲ್ಲಿ ಕೂಡ ಲಾಭನೇ. ಸತ್ತರೂ ಬೇಗ ಕರ್ತನನ್ನು ನೋಡಬಹುದು, ಬದುಕಿದರೂ ಅನೇಕ ಕೋಟಿ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ನಾವು ತರಬಹುದು. ಯಾಕೆಂದರೆ ಹಲ್ಲೆಲೂಯಾ, ದೀಕ್ಷಾಸ್ನಾನದ ಮೂಲಕ ನಾವು ಲೋಕಕ್ಕೆ ನಾವು ಸತ್ತವರಾಗಿದ್ದೇವೆ. ದೀಕ್ಷಾಸ್ನಾನದ ಮೂಲಕ ನಾವು ಈ ಲೋಕಕ್ಕೆ ಬೆಳಕಾಗಿರಬೇಕಾಗಿ ನಾವು ನೀರಿನಿಂದ ಹೊರಗೆ ಬಂದಿದ್ದೇವೆ. ನಾವು ಪರಲೋಕ ಸ್ಥಾನದವರಾಗಿದ್ದೇವೆ. ನಮ್ಮ ಹೆಸರು ಜೀವ ಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಬನ್ನಿ, ಈ ಸಮಯದಲ್ಲಿ